ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಕ್ಯಾನ್ಸರ್ ಚಿಕಿತ್ಸೆಯ ಹಂತಗಳಲ್ಲಿ ಕಂಡುಬರುವ ಕೂದಲು ಉದುರುವಿಕೆ ಎಷ್ಟೋ ಬಾರಿ ಬಾಧಿತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುತ್ತೆ. ಈ ನಿಟ್ಟಿನಲ್ಲಿ ಅವರಿಗೆ ಚೆಂದದ ವಿಗ್ ಮಾಡಿಕೊಡಲು ಸಾಕಷ್ಟು ಜನರು ಕೂದಲನ್ನ ದಾನ ಮಾಡ್ತಾರೆ. ಹೀಗೆ ಕೂದಲು ದಾನ ಮಾಡಿದವರಲ್ಲಿ ಕನ್ನಡದ ನಟಿಯರು ಇದ್ದಾರೆ ಅನ್ನೋ ವಿಚಾರ ನಿಮಗೆ ಗೊತ್ತಾ? ಎಸ್, ನಟಿಯರು ತಮ್ಮ ಕೂದಲು, ಮುಖ, ತ್ವಚೆ, ದೇಹವನ್ನ ನಾಜೂಕಾಗಿ ಜೋಪಾನ ಮಾಡ್ತಾರೆ. ಅವು ಅವರ ಸಿನಿಮಾ ಕರಿಯರ್ಗೆ ತುಂಬಾನೇ ಮುಖ್ಯವಾಗಿರುತ್ತೆ. ಆದರೆ ಅದರಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ. ಅದರಂತೆ ಕೂದಲಿನಿಂದ ಹೊಸ ಆತ್ಮವಿಶ್ವಾಸ ಹಾಗೂ ಮನುಷ್ಯತ್ವ. ಕ್ಯಾನ್ಸರ್ ಬಾಧಿತರಿಗೆ ನಟಿಯರು ಕೂದಲು ದಾನ ಮಾಡುವುದರಿಂದ ಅವರಿಂದ ಇನ್ನಷ್ಟು ಜನರು ಸ್ಫೂರ್ತಿಗೊಳ್ತಾರೆ. ಇಂಥ ಒಳ್ಳೆಯ ಉದ್ದೇಶದೊಂದಿಗೆ ಕೇಶದಾನ ಮಾಡಿ ದಿಟ್ಟ ಹೆಜ್ಜೆ ಇಟ್ಟಿರುವ ಕೆಲವು ನಟಿಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸುಕೃತಾ ವಾಗ್ಲೆ, ಶ್ವೇತಾ ಪ್ರಸಾದ್, ಅಮೃತಾ ಪ್ರೇಮ್, ಕಾರುಣ್ಯರಾಮ್ ಇವರು ಕ್ಯಾನ್ಸರ್ ರೋಗಿಗಳಿಗಾಗಿ ತಮ್ಮ ಕೇಶವನ್ನ ದಾನ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಈ ವಿಶೇಷ ಸುದ್ದಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀನಿ. ನಟಿ ಸುಕೃತಾ ವಾಗ್ಲೆ 4 ಬಾರಿ ಕೇಶದಾನವನ್ನ ಮಾಡಿದ್ದಾರಂತೆ. ಮೊದಲ ಬಾರಿಗೆ ಸಂಪೂರ್ಣವಾಗಿ ಹೆಡ್ ಶೇವ್ ಮಾಡಿ ಪರಿಚಯಸ್ಥರಿಗೆ ಕೂದಲನ್ನ ದಾನ ನೀಡಿದ್ರಂತೆ. ನಂತರ 3 ಬಾರಿ ಕೂದಲು ದಾನ ಮಾಡಿದ್ದಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೇಶದಾನ ಮಾಡೋಕೆ 12 ಇಂಚು ಕೂದಲಿದ್ರೆ ಸಾಕು. ಕ್ಯಾನ್ಸರ್ನಿಂದಾಗಿ ಕೂದಲು ಕಳೆದುಕೊಂಡ ಮಕ್ಕಳ ಪರಿಸ್ಥಿತಿ, ಮನಸ್ಥಿತಿ ಯೋಚನೆ ಮಾಡಿ. ಅವರೊಂದು ವಿಗ್ ಖರೀದಿಸೋಕೆ 20 ರಿಂದ 40 ಸಾವಿರ ರೂಪಾಯಿ ವೆಚ್ಚವಾಗುತ್ತೆ. ಇದನ್ನ NGOಗಳು ಉಚಿತವಾಗಿ ನೀಡುತ್ತವೆ. ಇದೇ ರೀತಿ ಕ್ಯಾನ್ಸರ್ ಮತ್ತು ಅದರ ಚಿಕಿತ್ಸೆ ಕುರಿತಾದ ಜಾಗೃತಿ ಕಾರ್ಯಕ್ರಮಗಳು ನಡೀಬೇಕು ಅಂತ ಸುಕೃತಾ ಹೇಳ್ಕೊಂಡಿದ್ದಾರೆ. ಇನ್ನು ನಟಿ ಶ್ವೇತಾ ಪ್ರಸಾದ್ ಕ್ಯಾನ್ಸರ್ ಬಾಧಿತರಿಗೆ ಕೂದಲು ದಾನ ಮಾಡೋಕೆ ಅಂತಾನೆ ಉದ್ದ ಕೂದಲು ಬಿಟ್ಟಿರೋದಾಗಿ ಹೇಳ್ಕೊಂಡಿದ್ದಾರೆ. ನಾನು ಕೇಶದಾನ ಮಾಡಿದ ಮೇಲೆ ತುಂಬಾ ಜನರು ನನ್ನ ಬಳಿ ವಿಚಾರಿಸಿ ಕೂದಲು ದಾನ ಮಾಡಿದ್ದಾರೆ. ಕೂದಲಿನಿಂದ ವಿಗ್ ಮಾಡುವ NGOಗಳಿಗೆ ದಾನ ಮಾಡಿದ್ರೆ ಮಾತ್ರ ಉಪಯೋಗವಾಗುತ್ತೆ. ವಿಗ್ ಮಾಡಲು ಅವರಿಗೂ ಒಂದಷ್ಟು ವೆಚ್ಚವಾಗುತ್ತೆ. ಇದಕ್ಕೂ ಮುನ್ನ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಕುರಿತು ಪರೀಕ್ಷೆ ಮಾಡಿಸಿಕೊಳ್ಳುವ, ಕ್ಯಾನ್ಸರ್ ತಡೆಗಟ್ಟುವ ಲಸಿಕೆಗಳ ಕುರಿತು ಮಾಹಿತಿ ಹಂಚುವ ಅವಶ್ಯಕತೆ ಇದೆ ಅಂತ ನಟಿ ಶ್ವೇತಾ ಪ್ರಸಾದ್ ಹೇಳ್ಕೊಂಡಿದ್ದಾರೆ. ಇನ್ನು ಈಗಷ್ಟೇ ಸ್ಯಾಂಡಲ್ವುಡ್ನಲ್ಲಿ ಅರಳ್ತಾ ಇರೋ ಹೂವು ಅಂದ್ರೆ ನೆನಪಿರಲಿ ಪ್ರೇಮ್ ಪುತ್ರಿ ಅಮೃತಾ ಪ್ರೇಮ್. ಅವರು ಕೂಡ ಕ್ಯಾನ್ಸರ್ ಬಾಧಿತರಿಗೆ ಕೂದಲು ದಾನ ಮಾಡಿದ್ದಾರೆ. ಅದು ಯಾವಾಗ್ಲೂ ಅಲ್ಲ, ರೀಸೆಂಟ್ ಅವರ ಸಿನಿಮಾ ರಿಲೀಸ್ ಆಯ್ತಲ್ಲ, ಆವಾಗ ಟಗರು ಪಲ್ಯ ಸಿನಿಮಾ ಆದ್ಮೇಲೆ ತಾಯಿಯ ಮಾರ್ಗದರ್ಶನದಂತೆ ನನ್ನ ಕೂದಲನ್ನ ಕ್ಯಾನ್ಸರ್ ಬಾಧಿತರಿಗೆ ದಾನ ಮಾಡಿದ್ದೀನಿ ಅಂತ ಅಮೃತಾ ಹೇಳ್ಕೊಂಡಿದ್ದಾರೆ. ನಾನು ಹೇರ್ ಕಟ್ ಮಾಡಿಸುವಾಗ ಸಾಕಷ್ಟು ಕೂದಲು ವೇಸ್ಟ್ ಆಗುತ್ತೆ. ಇದೇ ಕೂದಲೆಳೆಗಳು ಕ್ಯಾನ್ಸರ್ ಪೀಡಿತರ ಮುಖದಲ್ಲಿ ಒಂದು ಸಣ್ಣ ನಗು ತರಿಸುತ್ತೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅಂತ ಅಮೃತಾ ಪ್ರೇಮ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರುಣ್ಯರಾಮ್ ಈವರೆಗೆ 2 ಬಾರಿ ಕ್ಯಾನ್ಸರ್ ಬಾಧಿತರಿಗೆ ಕೂದಲು ದಾನ ಮಾಡಿದ್ದಾರಂತೆ. ಒಮ್ಮೆ ಕೋವಿಡ್ ಟೈಮ್ನಲ್ಲಿ ಹಾಗೂ ಇತ್ತೀಚೆಗೆ ಮತ್ತೆ ಕೇಶದಾನ ಮಾಡಿರುವುದಾಗಿ ಹೇಳ್ಕೊಂಡಿದ್ದಾರೆ. ಒಮ್ಮೆ 13 ಇಂಚು ಕೂದಲು ನೀಡಿದ ಮೇಲೆ ಮತ್ತೆ ಅಷ್ಟು ಕೂದಲು ಬೆಳೆಸೋಕೆ 1-2 ವರ್ಷ ಬೇಕಾಗತ್ತೆ. ನಟಿಯರು ತಮ್ಮ ಎಂದಿನ ಶೂಟಿಂಗ್ ಹಾಗೂ ಅದರ ಲುಕ್ಗಳಿಗಾಗಿ ಹೇರ್ ಸ್ಟೈಲ್ ಮೇಂಟೈನ್ ಮಾಡಬೇಕಾಗತ್ತೆ. ಆದರೆ ಅವಕಾಶ ಸಿಕ್ಕಾಗ ಹೀಗೆ ಒಳ್ಳೆಯ ಉದ್ದೇಶಕ್ಕೆ ಕೂದಲು ದಾನ ಮಾಡಿದ್ರೆ ಇನ್ನಷ್ಟು ಜನರು ಪ್ರೇರಿತರಾಗ್ತಾರೆ ಅನ್ನೋದು ನಟಿ ಕಾರುಣ್ಯರಾಮ್ ಅಭಿಪ್ರಾಯ. ಇಂಥ ಮನೋಭಾವವುಳ್ಳ ಮನಸ್ಸುಗಳಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.